तत्पुरुषाय विद्महे महादेवाय धीमहि तन्नो रुद्रः प्रचोदयात् तन्नो रुद्रः प्रचोदयात्। ಈಶ್ವರ ಅಲ್ಲ ನೀನೇ ಎಲ್ಲ, ನಿನ್ನ ಪದಗಳೇ ತತ್ವದ ಮೂಲ. ತೆರೆದು ನೀನು ಅರಿವಿನ ಬಾಗಿಲ, ಎಲ್ಲ ಮನಗಳ ಬೆಳಗಿದೆಯಲ್ಲ. ಈಶ್ವರ ಅಲ್ಲ ನೀನೇ ಎಲ್ಲ, ನಿನ್ನ ಪದಗಳೇ ತತ್ವದ ಮೂಲ. ತೆರೆದು ನೀನು ಅರಿವಿನ ಬಾಗಿಲ, ಎಲ್ಲ ಮನಗಳ ಬೆಳಗಿದೆಯಲ್ಲ. ನನ್ನ ಮೇಲಾದ ಏಳು ಕೊಳ್ಳ ತನುನಾನ, ನನ್ನ ಮೇಲಾದ ಏಳು ಕೊಳ್ಳ ತನುನಾನ, ನನ್ನ ಮೇಲಾದ ಏಳು ಗುಡ ತನುನಾನ, ನನ್ನ ಮೇಲಾದ ಇಡಿ ಗುಡ ತನುನಾನ, ನನ್ನ ಮೇಲಾದ ಏಳು ಕೊಳ್ಳ ತನುನಾನ, ನನ್ನ ಮೇಲಾದ ಇಡಿ ಗುಡ್ಡ ತನುನಾನ, ನನ್ನ ಮೇಲಾದ ಇಡಿ ಗುಡ್ಡ ತನುನಾನ, ನನ್ನ ಮೇಲಾದ ಏಳು ಕೊಳ್ಳ ತನುನಾನ, ಮೇಲಾದ ಏಳು ಕೊಳ್ಳ ತನುನಾನ, ಮಾಯಿ ಕಳ್ಳಾರ ಪಡಿಗಾರ ತನುನಾನ, ಮೇಲಾದ ಏಳು ಕೊಳ್ಳ ತನುನಾನ, ನನ್ನ ಮೇಲಾದ ಹಿರಿ ಗುಡ್ಡ ತನುನಾನ, ನನ್ನ ಮೇಲಾದ ಹಿರಿ ಗುಡ್ಡ ತನುನಾನ, ನನ್ನ ಮೇಲಾದ ಏಳು ಕೊಳ್ಳ ತನುನಾನ, ಮೇಲಾದ ಏಳು ಕೊಳ್ಳ ತನುನಾನ, ಮಾಯಿ ಕಳ್ಳಾರ ಪಡಿಗಾರ ತನುನಾನ, ಮೇಲಾರ ಪಡಿಗಾರ ತನುನಾನ, ಕಳ್ಳಾರ ಪಡಿಗಳ ತನುನಾನ, ಬೆಳಿ ಕಳ್ಳಾರ ಪಡಿಗಳ ತನುನಾನ, ಮಾಯಿ ಕಳ್ಳಾರ ಪಡಿಗಾರ ತನುನಾನ, ಬೆಳಿ ಕಳ್ಳಾರ ಪಡಿಗಾರ ತನುನಾನ, ಬೆಳಿ ಕಳ್ಳಾರ ಪಡಿಗಳ ತನುನಾನ, ಬೆಳಿ ಕಳ್ಳಾರ ಪಡಿಗಳ ತನುನಾನ, ಕಳ್ಳಾರ ಪಡಿಗಳ ತನುನಾನ, ಮಾಯಿ ಒಳದಾರ ಮೂಡಿದಾರ ತನುನಾನ, ಬೆಳಿ ಒಳದಾರ ಮೂಡಿದಾರ ಶರೀಫಜ್ಜನ್ ತಾಯಿ ಯಾರು ಅಂತ ಗೊತ್ತಾಗ್ಲಿಲ್ವಲ್ಲ ನನಗೆ. ಆಕಿ ಎಲ್ಲಿದ್ದಾಳೆ ಅಂತ ನಾನು ಹೇಗೆ ಹುಡುಕ್ಲಿ? ನಿಮ್ಮ ತಾಯಿ ಸಿಗಲಿಲ್ಲ ಅಂತ ಹಣನ ವಾಪಸ್ ಕೊಟ್ಬಿಟ್ರೆ ಶರೀಫಜ್ಜ ಸುಮ್ಮನಿರ್ತಾರ? ನನ್ನ ತಾಯಿ ಥರ ನಿಮ್ಮ ತಾಯಿನೂ ಕಾಣದೆ ಹೋಗ್ಲಿ ಅಂತ ಶಾಪ ಕೊಟ್ರೆ? ಇದು ಒಳ್ಳೆ ಪೇಚಿಗೆ ಸಿಕ್ಕಾಕೊಂಡಲ್ಲ, ಈಗೇನು ಮಾಡಲಿ? ಹಾಂ, ಶರೀಫಜ್ಜ ಕೊಟ್ಟ ಹಣನ ಈ ಎಲ್ಲವ ತಾಯಿ ಹುಂಡಿಗೆ ಹಾಕಿಬಿಡ್ತೀನಿ. ಎಲ್ಲವ ತಾಯಿನೇನೋ ನಾನು ಕಾಪಾಡಬೇಕು. ನಮ್ಮ ಊರಿನ ಚಕ್ಕಡಿ ಊರಿಗೆ ಹೊರಡಕ್ ಸಿದ್ಧವಾಗಿದೆ. ಅದ ಸಿಕ್ಕಿಲ್ಲ ಅಂದ್ರೆ ನಾನು ನಡ್ಕೊಂಡೆ ಊರಿಗೆ ಹೋಗ್ಬೇಕಾಗತ್ತೆ. ಇಷ್ಟಕ್ಕೂ ನೀನ್ಯಾರು? ನಾನು ನಿಮ್ ಶರೀಫನ್ ತಾಯಿ. ಕಂಟಪ್ಪನ ಹತ್ರ ರೊಕ್ಕ ಕಳಿಸ್ತೀನಿ ಅಂತ ಹೇಳಿದ್ದ.
ಮತ್ತ ನೀನು ಗುರ್ತು ಹೇಳಿದ್ದ. ಅಜ್ಜಿ, ನಿನ್ನನ್ನು ನಾನು ಎಂದೂ ನೋಡಿಲ್ಲ. ಅದಕ್ಕೆ ಶರೀಫ್ ಅಜ್ಜ ಕೊಟ್ಟ ಹಣನ ಎಲ್ಲವೂ ತಾಯಿ ಹುಂಡಿಗೆ ಹಾಕ್ಬಿಟ್ಟೆ. ನನ್ನನ್ನ ಗುರ್ತು ಹಿಡಿಯಕ್ ಆಗ್ಲಿಲ್ಲ ಅಂದ್ರೆ ಹೆಂಗಪ್ಪ? ಹೋಗ್ಲಿ ಬಿಡು. ಅಜ್ಜಿ, ನಾನೇ ಕಂಟಪ್ಪ ಅಂತ ನಿನಗೆ ಯಾಕೆ ಗೊತ್ತಾಯ್ತು? ನನ್ನ ಮಗ ಶರೀಫ ಹೇಳ್ದ. ಇದ ನೋಡಪ್ಪ, ಈ ಪ್ರಸಾದನ ನನ್ನ ಮಗನಿಗೆ ಕೊಡು, ತಗೋ. ಮತ್ತ ಈ ಬುಟ್ಟಿ ಬಾಳೆಹಣ್ಣು ಅವಂಗ ಕೊಡು, ಮರಿಬೇಡ. ಈ ಬುಟ್ಟಿ ಬಾಳೆಹಣ್ಣನ್ನ ನಾನು ಹೇಗೆ ಹೊತ್ಕೊಂಡು ಹೋಗ್ಲಿ? ಒಂದು 5-6 ಕೊಡು ಸಾಕು. ಅಷ್ಟೇ ಸಾಕ? ಸಾಕು. ಆತಾತ್, ನಿನಗ್ ಪ್ರಾಪ್ತಿ ಇರೋದ ಎಷ್ಟು, ತಗೋ. ಏನ್ ಗಂಟಪ್ಪನವ್ರ ಆರಾಮದಾರೇನ್ರಿ? ಹ್ಞೂ ರೀ. ಏನ್ ಜಾತ್ರೆ ಬಂದಿದ್ರ? ಅಲ್ರಿ, ಜಾತ್ರೆಗೆಲ್ಲ ಇಲ್ಲಿಗೆ ಇನ್ಯಾಕ್ರಿ ಬರ್ತಾರೆ? ಅಂದ ಹಾಗೆ ನಮ್ಮ ಶಿಶುನಾಳ ಶಂಕರಪ್ಪನ ಚಕಡಿ ಇಲ್ಲಿತ್ತು, ಅದು ಎಲ್ಲಿ ಹೋಯ್ತು ಅಂತ ಹುಡುಕ್ತಾ ಇದ್ದೀನಿ. ಓ, ಶಂಕರಪ್ಪನವ್ರ ಚಕಡಿನ? ಅದಾಗ್ಲೇ ಹೋಗಿ 1 ತಾಸ ಆಯ್ತು. ಶರೀಫ್ ಅಜ್ಜನಿಂದ ಇಷ್ಟೆಲ್ಲ ಆಯ್ತು. ಈಗ ಊರಿಗೆ ನಡ್ಕೊಂಡೇ ಹೋಗ್ಬೇಕು. ನಿನ್ನ ಗುಡಿಗೆ ನಡ್ಕೊಂಡು ಬರ್ತೀನಿ ಅಂತ ಎಲ್ಲ ಅವನ ಹತ್ರ ಹರಕೆ ಹೊತ್ಕೊಂಡೆ. ಆದರೆ ಚಕಡಿಲಿ ಬಂದೆ. ಅದಕ್ಕೆ ಈಗ ನಡ್ಕೊಂಡೇ ಊರು ಸೇರೋ ಹಾಗೆ ಮಾಡಾಳೆ ನಮ್ಮ ಎಲ್ಲವ ತಾಯಿ. ತಪ್ಪಾಯ್ತು ತಾಯಿ, ತಪ್ಪಾಯ್ತು. ಸದ್ಯ ನನ್ನ ಜೀವಕ್ಕೆ ಈಗ ಸಮಾಧಾನವಾಯಿತು. ಈ ಹಾಳಾದ ಹೊಟ್ಟೆ ಹಸಿವಿನಿಂದ ಬುಸ್ಕೊಡ್ತಾ ಇದೆ. ಏನು ಮಾಡಲಿ? ಹಾಂ, ಹೇಗೂ ಶರೀಫರ ತಾಯಿ ಕೊಟ್ಟಿರೋ ಪ್ರಸಾದ ಇದೆ, ತಿಂದ್ರೆ ಹೇಗೆ? ಬೇಡಪ್ಪ, ಆಮೇಲೆ ಆ ಶರೀಫಜ್ಜ ಸುಮ್ಮನಿರ್ತಾರ. ಮೊದಲೇ ಅವ್ರದ್ದು ಕರಿ ಬಾಯಿ, ಹಣ್ಣು ತಿಂದ ಬಾಯಿಗೆ ಹುಣ್ಣಾಗಲಿ ಅಂತ ಶಾಪ ಕೊಟ್ಬಿಟ್ರೆ ಬೇಡ. ಹಾ, ಶರೀಫಜ್ಜ ಹಸಿವಾಗ್ತಾ ಇತ್ತು, 2 ಬಾಳೆಹಣ್ಣು ತಿಂದೆ, ಕ್ಷಮಿಸಿ ಅಂತ ಕೇಳ್ಕೊಂಡ್ರಾಯ್ತು. ನಿಜ ಹೇಳಿದ್ರೆ ಅವರು ಕ್ಷಮಿಸ್ತಾರೆ. ಆಹಾ, ಇಕ್ಕೇರಿ ಚಿನ್ನದ ನಾಣ್ಯ. ಆಹಾ, ಇದರಲ್ಲೂ ಚಿನ್ನದ ನಾಣ್ಯ. ಇದರಲ್ಲೂ ಚಿನ್ನದ ನಾಣ್ಯ. ಇದರಲ್ಲೂ ಚಿನ್ನದ ನಾಣ್ಯ. ಇದರಲ್ಲೂ ಚಿನ್ನದ ನಾಣ್ಯ.
ಇದರಲ್ಲೂ ಚಿನ್ನದ ನಾಣ್ಯ. ಆಹಾ, 1 2 3 4 5 6. ನಾನೆಂಥ ದಡ್ಡ ಅಂತೀನಿ. ಆ ಮುದುಕಿ ಹೇಳಿದಾಗ ಇಡೀ ಬಾಳೆಹಣ್ಣಿನ ಬುಟ್ಟಿನೇ ತಗೊಂಡಿದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಪಾಪಿ ಸಮುದ್ರಕ್ಕೆ ಹೋದ್ರು ಮೊಣಕಾಲುದ್ದ ನೀರು ಅನ್ನೋ ಥರ ಆಯ್ತು. ಈ ನಾಣ್ಯಗಳನ್ನ ಶರೀಫ್ರಿಗೆ ಕೊಡೋದು ಬೇಡವೋ? ಈ ಪ್ರಸಾದನ ನನ್ನ ಮಗನಿಗೆ ಕೊಡು, ತಗೋ. ಮತ್ತ ಈ ಬುಟ್ಟಿ ಬಾಳೆಹಣ್ಣು ಅವಾಗ ಕೊಡು, ಮರಿಬೇಡ. ಈ ಬುಟ್ಟಿ ಬಾಳೆಹಣ್ಣನ್ನ ನಾನು ಹೇಗೆ ಹೊತ್ಕೊಂಡು ಹೋಗ್ಲಿ? ಒಂದು 5-6 ಕೊಡು ಸಾಕು. ಅಷ್ಟೇ ಸಾಕ? ಸಾಕು. ಆತಾತ್, ನಿನಗ್ ಪ್ರಾಪ್ತಿ ಇರೋದ ಎಷ್ಟು, ತಗೋ. ಹಾಗಾದ್ರೆ ಆ ಮುದುಕಿ ಇದನ್ನ ನನಗೆ ಕೊಟ್ಲು ಅಂತ ಅರ್ಥ ಅಲ್ವೇ? ಹೌದು, ಇದು ನನಗೆ ಸೇರಿದ್ದು. ಇದನ್ನೆಲ್ಲ ನಾನೇ ತಿಂದ್ಬಿಟ್ರೆ ಶರೀಫ್ ಅಜ್ಜಿಗೆ ಏನ್ ಕೊಡೋದು? ಹೋಗ್ತಾ ದಾರಿಲಿ ಎಲ್ಲಿಯಾದ್ರೂ ಬಾಳೆಹಣ್ಣು ತಗೊಂಡು ಇದೇ ನಿಮ್ ತಾಯಿ ಕೊಟ್ಟದ್ದು ಅಂತ ಹೇಳಿದ್ರೆ ಆಯ್ತು. ಶರೀಫ್ ಅಜ್ಜಿಗೇನು ಗೊತ್ತಾಗತ್ತಾ? ಅಬ್ಬಾ, ನನ್ನ ಅದೃಷ್ಟ. ಇವರು ಧ್ಯಾನದಲ್ಲಿದ್ದಾರೆ. ಈ ಪ್ರಸಾದನೆಲ್ಲ ಅವ್ರ ಮುಂದಿಟ್ಟು ಮೆಲ್ಲಗೆ ಇಲ್ಲಿಂದ ಜಾರ್ಕೋತೀನಿ. ಶರೀಫ್ ಅಜ್ಜ, ನಿಮ್ಮ ಧ್ಯಾನ ಭಂಗ ಮಾಡೋದು ನನಗಿಷ್ಟ ಇಲ್ಲ. ನಿಮ್ಮ ತಾಯಿ ಕೊಟ್ಟು ಪ್ರಸಾದ ಇಲ್ಲಿಟ್ಟಿದ್ದೀನಿ, ನಾನಿನ್ನು ಬರ್ತೀನಿ. ಕಂಠ್ಯಪ್ಪ, ಸಿಕ್ಕಾಕೊಂಡಲ್ಲಪ್ಪ, ಈಗ ಏನು ಮಾಡಲಿ? ಶರೀಫ್ ಅಜ್ಜ ಅವರೇ, ಪ್ರಸಾದನೆಲ್ಲ ನಿಮ್ಮ ಮುಂದೆ ಇಟ್ಟಿದ್ದೀನಿ. ಮುಖ್ಯವಾದ ಪ್ರಸಾದನೇ ಇಲ್ವಲ್ಲಪ್ಪ? ಎಲ್ಲ ಇವೆ ಅಲ್ಲ ಶರೀಫ್ ಅಜ್ಜ ಅವರೇ, ಬಾಳೆಹಣ್ಣು, ತೆಂಗಿನಕಾಯಿ, ಭಂಡಾರ, ಹೂವು ಎಲ್ಲ ಇವೆ ಅಲ್ಲ. ಇಕ್ಕೇರಿ ವರಹಗಳನ್ನ ಇಲ್ಲಿ ಇಡದೆ ಹೋಗ್ತಿದ್ದೀಯಲ್ಲಪ್ಪ? ಇಕ್ಕೇರಿ ವರಹಗಳೇ? ಅವರು ನನಗೆ ಕೈಗೆ ಕೊಡ್ಲಿಲ್ವಲ್ಲ ಅಜ್ಜ? ಕಂಠ್ಯಪ್ಪ, ನಿನ್ ಸೊಂಟಿ ಕೈ ಹಾಕಪ್ಪ. ಚಿನ್ನದ ವರಹ ಸಿಕ್ಕಿದ ತಕ್ಷಣ ಅದನ್ನ ದಕ್ಕಿಸ್ಕೋಬೇಕು ಅಂತ ನಿನ್ನ ಸೊಂಟದಲ್ಲಿ ಸಿಕ್ಕಿಸ್ಕೊಂಡಿಯಲ್ಲ, ಅದನ್ನೇ ನಾನು ಕೇಳಿದ್ದು. ತೆಗಿ. ತಪ್ಪಾಯ್ತು ಅಜ್ಜ ಅವ್ರೆ, ನನಗೆ ಶಾಪ ಕೊಡಬೇಡಿ, ನನಗೆ ಕಷ್ಟ ಕೊಡಬೇಡಿ. ದೊಡ್ಡ ಮನಸ್ಸು ಮಾಡಿ ನನ್ನನ್ನು ಕ್ಷಮಿಸಿ, ನಿಮ್ ಪಾದವೇ ಗತಿ. ಕಂಠ್ಯಪ್ಪ, ನಾನು ಯಾಕಪ್ಪ ಶಾಪ ಕೊಡ್ಲಿ ನಿಂಗೆ? ನಿನ್ ಕಷ್ಟ ಕಳಿಯೋಕೆ ನಾನು ಇಷ್ಟಪಟ್ಟೆ, ಆದ್ರೆ ನಿನ್ನಷ್ಟಕ್ಕೆ ನೀನೇ ಕಷ್ಟ ತಂದ್ಕೊಂಡೆ. ಹೌದೇ? ನೀನು ಆ ಸಾಲದ ಗೌಡನ ಹತ್ರ ಜಮೀನಡ ಇಟ್ಟು ಸಾಲ ಮಾಡಿದ್ದೀಯ ತಾನೆ? ಹೌದು. ಆ ಸಾಲ ತೀರಿಸಿ ನನ್ನನ್ನು ಉದ್ಧಾರ ಮಾಡುವಂತ ಎಲ್ಲವೂ ತಾಯಿನ ಬೇಡ್ಕೊಳ್ಳೋಣ ಅಂತ ಸೌದತ್ತಿಗೆ ಹೋದೆ. ನನಗೆಲ್ಲ ಗೊತ್ತು. ನೀನ್ ಮಾಡಿರೋ ಸಾಲ ತೀರ್ಸೋಕೆ ನಿನ್ನನ್ನ ನನ್ನ ತಾಯಿ ಹತ್ರ ಕಳಿಸ್ದೆ. ಆ ತಾಯಿ ಕೊಟ್ಟ ಬಾಳೆಹಣ್ಣಲ್ಲಿರೋ ವರಹಗಳನ್ನ ನಿನಗ್ ಕೊಡ್ಬೇಕಂತಲೇ ಆ ತಾಯಿ ನನಗ್ ಕೊಟ್ಟು ಕಳಿಸಿದ್ಲು. ಆ ನಾಣ್ಯಗಳು ನಂದೇ ಅಂತಾದ್ಮೇಲೆ ನಾನ್ ತಗೊಂಡಿದ್ದು ತಪ್ಪೇನು? ನ್ಯಾಯವಾಗಿ ತಗೊಂಡಿದ್ರೆ ತಪ್ಪಾಗ್ತಿರ್ಲಿಲ್ಲ. ನಿನಗ್ ಸೇರಬೇಕಾದ ಹಣನ ನೀನೇ ಕದ್ದಿದ್ದೀಯ, ಅದು ತಪ್ಪು ತಾನೇ? ಹೌದು ಅಜ್ಜ. ಕಂಠ್ಯಪ್ಪ, ನಿನ್ ಪಾಪ, ನಿನ್ ಕಷ್ಟ ಈಗ್ಲೇ ಪರಿಹಾರ ಆಗಲ್ಲ. ಅದಕ್ಕೆ ಇನ್ನೂ ಕಾಲಾವಕಾಶ ಇದೆ. ಶರೀಫ್ ಅಜ್ಜ, ನನ್ನನ್ನು ಕಾಪಾಡಿ, ನನ್ನನ್ನು ಕ್ಷಮಿಸಿ. ಮಾಡಿದ ತಪ್ಪಿಗೆ ಶಿಕ್ಷೆ ಅನುಭವಿಸಲೇಬೇಕಲ್ಲ. ನೀನ್ ಕಷ್ಟ ತೀರೋ ಸಮಯ ಇನ್ನೂ ಬಹಳ ದೂರ ಇದೆ. ಅದುವರೆಗೂ ಈ ನಾಣ್ಯಗಳು ನನ್ನ ಹತ್ರನೇ ಇರುತ್ತೆ.
ಅಜ್ಜ ಅವ್ರೆ, ನಾನು ಸಾಲ ತೀರಿಸ್ಬೇಕು, ಇಲ್ಲ ಅಂದ್ರೆ ನನ್ನ ಜಮೀನು ನನ್ನ ಕೈ ಬಿಟ್ಟು ಹೋಗುತ್ತೆ. ಎಲ್ಲೂ ಹೋಗಲ್ಲ, ನಿನಗೇ ಸಿಗುತ್ತೆ. ಇದನ್ನ ಎಲ್ಲವ ತಾಯಿ ಪ್ರಸಾದ ಅಂತ ಹೇಳಿ ಆ ಗೌಡ್ರು ಕೊಡು, ಎಲ್ಲ ಒಳ್ಳೇದಾಗುತ್ತೆ. ತಗೋ. ಎಲ್ಲ ನಿಮ್ಮ ಆಶೀರ್ವಾದ. ಇನ್ಮೇಲೆ ಪರರ ಸ್ವತ್ತು ಪಾಷಾಣ ಅಂತ ತಿಳಿ. ಆ ಎಲ್ಲವ ತಾಯಿ ಒಳ್ಳೇದ್ ಮಾಡ್ತಾಳೆ. ಆಯ್ತಜ್ಜ ಅವ್ರೆ. ತಾಯಿ ಎಲ್ಲವ್ವ, ಸರಿಯಗಾಣೆನು ಧರಣಿಯೊಳಗಮ್ಮ ಕರುಣಿ ಎಲ್ಲಮ್ಮ, ಏನು ಹೇಳಲಿ ನಿನ್ನ ಕೌತುಕವ, ನೀನಾದಿಯಲ್ಲಿ ತುಂಬಿ ತುಳುಕಿದಿ ಏಕಭಾವವ. ಸರಿಯಗಾಣೆನು ಧರಣಿಯೊಳಗಮ್ಮ ಕರುಣಿ ಎಲ್ಲಮ್ಮ, ಏನು ಹೇಳಲಿ ನಿನ್ನ ಕೌತುಕವ, ನೀನಾದಿಯಲ್ಲಿ ತುಂಬಿ ತುಳುಕಿದಿ ಏಕಭಾವವ. ಪ್ರಥಮ ಕೃತಯುಗದಲ್ಲಿ ಪರಶಿವಗೆ ಸತಿಯಾಗಿ ನೀನು ನಿತ್ಯ ಮೆರೆದೆ ರಜತಗಿರಿಯೊಳಗೆ. ಕೃತಕ ಮಧುಕೈಟಭರ ಪ್ರಾಣ ಹತವು ಮಾಡಿದಿ, ವಿವಿಧ ಮುಖದಲ್ಲಿ ಹಿತವು ತೋರಿಸಿ ಸುರ ಸಮೂಹಕ್ಕೆ ಪ್ರತಿಯು ಉಂಟೆ ನಿನ್ನ ಮಹಾತ್ಮಕ್ಕೆ. ಸರಿಯಗಾಣೆನು ಧರಣಿಯೊಳಗಮ್ಮ ಕರುಣಿ ಎಲ್ಲಮ್ಮ, ಏನು ಹೇಳಲಿ ನಿನ್ನ ಕೌತುಕವ, ನೀನಾದಿಯಲ್ಲಿ ತುಂಬಿ ತುಳುಕಿದಿ ಏಕಭಾವವ. ತ್ರೇತಾಯುಗದಲ್ಲಿ ಭೂಮಿಯೊಳು ಜನಿಸಿ ರಾಘವನ ಸ್ತ್ರೀಯೆನಿಸೆ, ಕೋತಿ ಬಳಗ ಕೂಡಿಕೊಂಡು ಸೇತು ಬಂಧನ ಮಾಡಿ ಕಲಹಕ್ಕೆ ಪಾತಕಿ ರಾವಣನ ಕುಲವನು ನಾಶ ಮಾಡಿಸಿದೆಲ್ಲ ತತ್ವದಿ. ಸರಿಯಗಾಣೆನು ಧರಣಿಯೊಳಗಮ್ಮ ಕರುಣಿ ಎಲ್ಲಮ್ಮ, ಏನು ಹೇಳಲಿ ನಿನ್ನ ಕೌತುಕವ, ನೀನಾದಿಯಲ್ಲಿ ತುಂಬಿ ತುಳುಕಿದೆ ಏಕಭಾವವ. ದ್ವಾಪರ ಯುಗದಲ್ಲಿ ದೃಪದನಿಗೆ ನೀ ಪುತ್ರಿಯಾಗಿ ಪತ್ನಿಯಾದೆ ಪಂಚ ಪಾಂಡವರಿಗೆ. ಪಾಪಿ ಕೌರವ ದುಶಾಸನರು ತಾಪ ಕೊಡಲು ನಿನ್ನ ಜನ್ಮಕ್ಕೆ, ಕೋಪ ಜ್ವಾಲವ ತಾಳಿ ನರಕದ ಕೂಪದೊಳು ಕುರುಕುಲವ ಕೆಡಹಿದಿ. ಸರಿಯಗಾಣೆನು ಧರಣಿಯೊಳಗಮ್ಮ ಕರುಣಿ ಎಲ್ಲಮ್ಮ, ಏನು ಹೇಳಲಿ ನಿನ್ನ ಕೌತುಕವ, ನೀನಾದಿಯಲ್ಲಿ ತುಂಬಿ ತುಳುಕಿದಿ ಏಕಭಾವವ.
ಕಲಿಯುಗದೊಳಗಾದಿಯಲ್ಲಮ್ಮ ಸುಲಲಿತದಿ ಜಮದಗ್ನಿ ಋಷಿಗೆ ಭಾರ್ಯಳಾದೆಮ್ಮ. ಕಲಹದೊಳಗೆ ಕಾರ್ತವೀರ್ಯನ ತಲೆಯ ಕೊಯ್ಸಿ ಬಿಟ್ಟಿಯಲ್ಲಮ್ಮ. ಕಲುಷಹರ ಶಿಶುನಾಳಧೀಶಗ ಒಲಿದು ನೀ ಪ್ರಿಯ ಮಾತೆಯಾದೆ. ಸರಿಯಗಾಣೆನು ಧರಣಿಯೊಳಗಮ್ಮ ಕರುಣಿಯಲ್ಲಮ್ಮ. ಏನು ಹೇಳಲಿ ನಿನ್ನ ಕೌತುಕವ, ನೀನಾದಿಯಲ್ಲಿ ತುಂಬಿ ತುಳುಕಿದಿ ಏಕಭಾವವಾ. ಈಶ್ವರ ಅಲ್ಲ ನೀನೇ ಎಲ್ಲ, ನಿನ್ನ ಪದಗಳೇ ತತ್ವದ ಮೂಲ. ತೆರೆದು ನೀನು ಅರಿವಿನ ಬಾಗಿಲ, ಎಲ್ಲ ಮನಗಳ ಬೆಳಗಿದೆ ಎಲ್ಲ. ಈಶ್ವರ ಅಲ್ಲ ನೀನೇ ಎಲ್ಲ, ನಿನ್ನ ಪದಗಳೇ ತತ್ವದ ಮೂಲ. ತೆರೆದು ನೀನು ಅರಿವಿನ ಬಾಗಿಲ, ಎಲ್ಲ ಮನಗಳ ಬೆಳಗಿದೆ ಎಲ್ಲ. ಓಂ ನಮಃ ಶಿವಾಯ ಅಲ್ಲಾಹು ಅಕ್ಬರ್. 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 ಫಕೀರ ಜಂಗಮರೊಂದೇ ಎಂದೇ, ಕುರಾನು ಪುರಾಣ ಒಂದೇ ಎಂದೇ. ಫಕೀರ ಜಂಗಮರೊಂದೇ ಎಂದೇ, ಕುರಾನು ಪುರಾಣ ಒಂದೇ ಎಂದೇ. ನಮಾಜು ನಮನಗಳೊಂದು ಮಾಡಿದೆ, ಮಸೀದು ಮಂದಿರ ಬೆರೆಸಿ ತೋರಿದೆ. ಮಸೀದು ಮಂದಿರ ಬೆರೆಸಿ ತೋರಿದೆ. ಓಂ ನಮಃ ಶಿವಾಯ ಅಲ್ಲಾಹು ಅಕ್ಬರ್. 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 ಖಾದಿರಲಿಂಗನ ವರ ಸಂಜಾತ, ಖಾದಿರಲಿಂಗನ ವರ ಸಂಜಾತ, ಗುರು ಗೋವಿಂದರ ಕರ ಸಂಜಾತ. ಗುರು ಗೋವಿಂದರ ಕರ ಸಂಜಾತ. ಖಾದಿರಲಿಂಗನ ವರ ಸಂಜಾತ, ಗುರು ಗೋವಿಂದರ ಕರ ಸಂಜಾತ. ಶಾಪಾನುಗ್ರಹ ಶಕ್ತಿ ಸಮರ್ಥ, ಶಿಶುನಾಳಿನ ಶ್ರೀ ಶರೀಫ ಸಂತ. ಶಿಶುನಾಳಿನ ಶ್ರೀ ಶರೀಫ ಸಂತ.